ಇಕೆವೈಸಿ ಮಾಡಿಸಿದಂತಹ ಪಡಿತರ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಅಂತಿಮ ಗಡುವನ್ನು ನೀಡಿದೆ. ಏಪ್ರಿಲ್ 30ರ ಒಳಗೆ ಇಕೆವೈಸಿ ಮಾಡಿಸಿಕೊಳ್ಳದಂತಹ ಫಲಾನುಭವಿಗಳಿಗೆ ಪಡಿತರ ಪದಾರ್ಥಗಳನ್ನು ನೀಡುವುದನ್ನು ಸ್ಥಗಿತಗೊಳಿಸುವಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೌದು, ಕಳೆದೊಂದು ವರ್ಷದಿಂದ ಎಲ್ಲಾ ಪಡಿತರ ಫಲಾನುಭವಿಗಳಿಗೆ ಇಕೆವೈಸಿ ಮಾಡಿಸಿಕೊಳ್ಳುವಂತೆ ಆಹಾರ ಇಲಾಖೆ ಮನವಿಯನ್ನು ಮಾಡುತ್ತಲೇ ಬಂದಿದೆ. ಆದರೆ ಈವರೆಗೆ ಲಕ್ಷಾಂತರ ಮಂದಿ ಇಕೆವೈಸಿ ಪ್ರಕ್ರಿಯೆಯನ್ನು ಮಾಡಿಸಿಕೊಂಡಿಲ್ಲ. ಸದ್ಯ ಇಲಾಖೆ ಅಂತ್ಯೋದಯ, ಅನ್ನಭಾಗ್ಯ ಮತ್ತು ಬಿಪಿಎಲ್ ಕಾರ್ಡ್ಗಳ ಫಲಾನುಭವಿಗಳನ್ನು ಮಾತ್ರ ಇಕೆವೈಸಿ ಪ್ರಕ್ರಿಯೆ ಮಾಡಿಸುವಂತೆ ಸೂಚಿಸಲಾಗಿದೆ. ಹೀಗಾಗಿ ಈ ಗಡುವು ಮುಗಿಯೋದ್ರೊಳಗೆ ಇಕೆವೈಸಿ ಪ್ರಕ್ರಿಯೆಯನ್ನು ಮಾಡಿಸಿದಂತಹ ಫಲಾನುಭವಿಗಳಿಗೆ ಮುಂದಿನ ಮೇ ತಿಂಗಳಿನಿಂದ ಪಡಿತರ ಪದಾರ್ಥಗಳ ಹಂಚಿಕೆಯನ್ನು ನಿಲ್ಲಿಸುವಂತಹ ಎಚ್ಚರಿಕೆಯನ್ನು ಸಹ ಆಹಾರ ಇಲಾಖೆ ನೀಡಿದೆ. ಹೀಗಾಗಿ ಮುಂದಿನ ತಿಂಗಳಿನಿಂದ ಪಡಿತರ ಪದಾರ್ಥಗಳನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡೆಯಬೇಕು ಅಂತ ಹೇಳಿದ್ರೆ ಅಂತಹ ಫಲಾನುಭವಿಗಳು ಇಕೆವೈಸಿಯನ್ನು ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆಯಂತೆ. ಇನ್ನು ಪಡಿತರ ಪದಾರ್ಥಗಳು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗುವುದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಪಡಿತರ ವಸ್ತುಗಳ ವಿತರಣಾ ಕಾರ್ಯದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಹೀಗಾಗಿ ಇಕೆವೈಸಿ ಮಾಡಿಸೋದು ಕಡ್ಡಾಯವಾಗಿದೆಯಂತೆ. ಆದರೆ ಜನರು ಇಕೆವೈಸಿ ಪ್ರಕ್ರಿಯೆಯಿಂದ ಈಗಾಗಲೇ ದೂರ ಉಳಿದಿದ್ದಾರೆ. ಹೀಗಾಗಿ ಏಪ್ರಿಲ್ 30ರ ಒಳಗೆ ಇಕೆವೈಸಿಯನ್ನು ಮಾಡಿಸಬೇಕು. ಒಂದು ವೇಳೆ ಇಕೆವೈಸಿಯನ್ನು ಮಾಡಿಸದಿದ್ದರೆ ಪಡಿತರ ಫಲಾನುಭವಿಗಳು ತಾವು ಪ್ರತಿ ತಿಂಗಳು ಪಡೆಯುವಂತಹ ಪಡಿತರ ಪದಾರ್ಥಗಳನ್ನು ಪಡಿತಾ ಇರ್ತಕ್ಕಂಥ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನು ನೀಡಿ ತಮ್ಮ ವಿವರಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಇದರಿಂದ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆಯಂತೆ.